ವೆಲ್ಕಮ್ ಟು ಅವರ್ ಚಾನಲ್. ನನ್ನ ಹೊಸ ಪ್ರಯತ್ನಗಳಿಗೆ ನೀವು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಮಾಡ್ತಾ ಇದ್ದೀನಿ. ಮಕ್ಕಳು ಏನಾದರೂ ಸ್ವೀಟ್ ಮಾಡಮ್ಮ ಅಂತ ಹೇಳ್ತಾ ಇದ್ರು. ಅದಕ್ಕೆ ಏನು ಮಾಡೋದು ಅಂತ ಅನ್ಕೊಳ್ಳುವಾಗಲೇ ನನಗೆ ನೆನಪಾಗಿದ್ದು ನಮ್ಮ ಟ್ರೆಡಿಷನಲ್ ಸ್ವೀಟ್ ರೆಸಿಪಿ ಉತ್ ಶಾವಿಗೆ ಹಾಗೂ ಕಾಯಲು. ಇದು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: 1 ಬಟ್ಲು ಅಕ್ಕಿ ಹಿಟ್ಟು, 1 ಕಪ್ ಕಾಯಿ ತುರಿ, ಅರ್ಧ ಕಪ್ ಬೆಲ್ಲ, ಗಸಗಸೆ 1 ಸ್ಪೂನು, 2 ಏಲಕ್ಕಿ. ಮೊದಲು ಒಂದು ಪ್ಯಾನ್ನಲ್ಲಿ 1 ಸ್ಪೂನ್ ಗಸಗಸೆನ ಹುರಿದಿಟ್ಕೋತಾ ಇದ್ದೀನಿ. ಗಸಗಸೆ ಹಸಿದನೇ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಹಾಗಾಗಿ ನಾನಿಲ್ಲಿ ಗಸಗಸೆನ ಹುರಿದಿಟ್ಟು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ. ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ನಾನು 1 ಕಪ್ ತುರಿದಿಟ್ಕೊಂಡಿರುವಂಥ ಕಾಯಿ ತುರಿ ಹಾಕೊಂಡು 2 ಏಲಕ್ಕಿನ ಬಿಡಿಸಿ ಹಾಕೋತಾ ಇದ್ದೀನಿ. ಹಾಗೆ ಹುರಿದಿಟ್ಕೊಂಡಿರುವಂಥ ಗಸಗಸೆನ ಹಾಕೊಂಡು ರುಬ್ಕೋತಾ ಇದ್ದೀನಿ. ಇದನ್ನ ಆದಷ್ಟು ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ಇದ್ರೇನೆ ಟೇಸ್ಟ್ ಚೆನ್ನಾಗಿರೋದು, ತರ್ತರಿ ಇದ್ರೆ ಚೆನ್ನಾಗಿರಲ್ಲ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಮುಳುಗೋಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗೋದಕ್ಕೆ ಇಟ್ಕೋತಾ ಇದ್ದೀನಿ. ಬೆಲ್ಲನ ಹಾಗೆ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ಬೆಲ್ಲ ಕರಗೋದು ಲೇಟ್ ಆಗಲ್ಲ. ಹಾಗೆ ಬೆಲ್ಲ ಕುಟ್ಟಿ ಹಾಕ್ಕೊಂಡ್ರೆ ಬೆಲ್ಲನೂ ಬೇಗ ಕರಗುತ್ತೆ, ಗ್ಯಾಸ್ ಸೇವ್ ಆಗುತ್ತೆ, ವೇಸ್ಟ್ ಆಗಲ್ಲ. ಬೆಲ್ಲ ಕರಗದ ಮೇಲೆ ಅದರಲ್ಲಿ ಮಣ್ಣಂಶ ಏನಾದರೂ ಇದೆ ಅಂತಂದರೆ ಅದನ್ನು ಟೀ ಸೋಸೋದ ಜಾಲರಿನಲ್ಲಿ ಸೋಸ್ಕೋಬೋದು. ಇಲ್ಲ ನೀವು ಬೆಲ್ಲ ಯೂಸ್ ಮಾಡಿ ಗೊತ್ತಿರುತ್ತಲ್ಲ, ಬೆಲ್ಲದಲ್ಲಿ ಮಣ್ಣಿನಂಶ ಏನೂ ಇಲ್ಲ ಅಂತ ಅನ್ಸಿದ್ರೆ ಹಾಗೆ ಕೂಡ ಮಿಕ್ಸ್ ಮಾಡ್ಕೋಬೋದು ಬೆಲ್ಲನ. ಈ ಬೆಲ್ಲದ ನೀರು ಸ್ವಲ್ಪ ಬಿಸಿ ಆಗ್ತಿದ್ದಾಗೇನೆ ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಕಾಯಿನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1 ಗ್ಲಾಸ್ನಷ್ಟು ನೀರನ್ನ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನೀವಿಲ್ಲಿ ನಿಮಗೆ ಅದಕ್ಕೆ ಎಷ್ಟು ಬೇಕು, ಕಾಯಿನ ಅದೆಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೋಬೋದು. ಇದು ತುಂಬ ಗಟ್ಟಿನೂ ಇರಬಾರ್ದು ಅಥವಾ ತುಂಬ ತೆಳ್ಳೂ ಇರಬಾರ್ದು, ಒಂದು ಮೀಡಿಯಮ್ ಗಟ್ಟಿ ಇರಬೇಕು. ಹಾಗಿದ್ರೇ ಕಾಯಲು ಶಾವಿಗೆ ಅಂಟ್ಕೊಳ್ಳೋದು ತಿನ್ನೋಕ್ಕೂ ಚೆನ್ನಾಗಿರೋದು. ಈಗ ಗ್ಯಾಸ್ನ ಕಮ್ಮಿ ಉರಿ ಮಾಡಿಕೊಂಡು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನಮ್ಮ ಹಳ್ಳಿ ಕಡೆಯಲ್ಲಿ ಹೇಳ್ತಾರೆ ಕಾಯಲ್ಲಿ ಹಾಗೆ ಕುಡಿಯೋದ್ರಿಂದ ಕೂಡ ಎದೆ ನೋವಿಗೆ ತುಂಬಾ ಒಳ್ಳೆಯದು ಅಂತ. ಮೊದಲೆಲ್ಲ ನಮ್ಮ ಹಳ್ಳಿ ಮನೆಗಳಲ್ಲಿ ವಾರಕ್ಕೊಮ್ಮೆನಾದರೂ ಈ ಥರ ಕಾಯೆಲ್ಲ ಮಾಡಿ ಎಲ್ಲರೂ ತಲೆ ಸ್ನಾನ ಮಾಡಿರೋ ದಿನ ಕುಡಿಯೋದಕ್ಕೆ ಕೊಡ್ತಾ ಇದ್ರಂತೆ ಎಲ್ಲರಿಗೂ 1 ಗ್ಲಾಸು. ಯಾಕೆಂದರೆ ಅದು ಮೋಸ್ಟ್ಲಿ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತನೋ ಅಥವಾ ಮೈಕೈ ನೋವಿಗೆ ಒಳ್ಳೇದು ಅಂತನೋ ಗೊತ್ತಿಲ್ಲ. ಆದರೆ ಡ್ರೈ ಫ್ರೂಟ್ಸ್ ಹಾಕಿ ಕೂಡ ಬಾಣಂತಿಯರಿಗೆ ಇದನ್ನು ಕೊಡ್ತಾರೆ, ಅವರಿಗೆ ಬೆನ್ನು ನೋವು ಒಳ್ಳೇದು ಅಂತ ಹೇಳ್ತಾರೆ. ಈಗ ನೋಡಿ ಕಾಯಲು ಚೆನ್ನಾಗಿ ಬೆಂದಮೇಲೆ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೋತಾ ಇದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ 1.5 ಗ್ಲಾಸ್ನಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನ ಕೂಡ ಹಾಕೋತಾ ಇದ್ದೀನಿ. ಯಾವುದೇ ಸ್ವೀಟ್ಗಾದರೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ, ಅದು ಚೆನ್ನಾಗಿ ಕುದಿ ಬರಲಿ ಅಂತ. ಈಗ ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕು. ಸೇಮ್ ನಾವು ಮುದ್ದೆ ಹೇಗೆ ಮಾಡ್ತೀವೋ ಹಾಗೇನೆ ಈ ಥರ ಉಕ್ಕು ಬಂದಾಗ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ಅಕ್ಕಿ ಹಿಟ್ಟು ಬೇಗ ಸೇದ್ಕೊಂಡು ಗಟ್ಟಿಯಾಗಿಬಿಡುತ್ತೆ. ಹಿಟ್ಟೇನಾದರೂ ಗಟ್ಟಿ ಆದರೆ ಶಾವಿಗೆ ಒಡೆದೋಗುತ್ತೆ ಅಥವಾ ಬಿರುಕು ಬಿಟ್ಕೊಳ್ಳುತ್ತೆ, ನೋಡೋದಕ್ಕೂ ಚೆನ್ನಾಗಿರಲ್ಲ, ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳೋದಾದರೆ ಅಕ್ಕಿ ಹಿಟ್ಟು ಗಂಟಾಗೋ ಚಾನ್ಸಸ್ ಇರುತ್ತೆ. ನೀವು ಅದನ್ನು ನೋಡುವಾಗಲೇ ಗೊತ್ತಾಗುತ್ತೆ ಹಿಟ್ಟು ಬೇಕಾ ಬೇಡವಾ ಅಂತ. ಹಾಗಾಗಿ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ನಾನಿಲ್ಲಿ 1ರಿಂದ 3 ಅನ್ನದ ಕೈನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿರೋದು. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಅನ್ನದ ಕೈನಲ್ಲೇ ಅಳತೆ ತೊಗೊಂಡಿದ್ದೀನಿ. ಹಾಗೆ ಅನ್ನದ ಕೈನಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಕೈ ಒದ್ದೆ ಮಾಡಿಕೊಂಡು ಒಂದ್ಸಲ ಮುಟ್ಟಿ ನೋಡಿ, ಕೈಗೆ ಅಂಟ್ಕೊಳ್ಳೋದಿಲ್ಲ, ಆವಾಗ ಗೊತ್ತಾಗುತ್ತೆ ಮುದ್ದೆ ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಇದು ಮುದ್ದೆ ಮಾಡೋ ರೀತಿನೇ ಇರುತ್ತೆ. ಆಮೇಲೆ ಇದನ್ನು ಮಣೆ ಮೇಲೆ ಸ್ವಲ್ಪನೇ ತೊಗೊಂಡು ಮುದ್ದೆ ಥರನೇ ಚೆನ್ನಾಗಿ ನಾದ್ಕೊಂಡು ಕೈಲಿ ಪ್ರೆಸ್ ಮಾಡಿ ನಾದ್ಕೊಂಡು ಉದ್ದುದ್ದ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು. ಹಳ್ಳಿಗಳಲ್ಲಿ ಶಾವಿಗೆ ಒತ್ತೋ ಮರದ ಒರಳೆ ಇರುತ್ತೆ, ನಾವು ಕೂಡ ಅದನ್ನೆಲ್ಲ ನೋಡಿದ್ದೀವಿ. ಈಗಲೂ ಕೂಡ ಕೆಲವೊಂದು ಮನೆಗಳಲ್ಲಿ ಅದನ್ನ ಇಟ್ಕೊಂಡಿದ್ದಾರೆ. ಆದರೆ ನಾನಿಲ್ಲಿ ಚಕ್ಲಿ ಒರಳಲ್ಲಿ ಮಾಡ್ತಾ ಇರೋದು. ಈಗ ನಾನು ಚಕ್ಲಿ ಒರಳಿಗೆ ಹಿಟ್ಟು ಅಂಟ್ಕೋಬಾರ್ದು ಅಂತ ಸ್ವಲ್ಪ ತುಪ್ಪ ಸವರ್ಕೊಂಡು ಅದಕ್ಕೆ ಮಾಡಿಟ್ಕೊಂಡಿರುವಂಥ ಉಂಡೆನ ಹಾಕಿ ನಿಧಾನವಾಗಿ ತಿರುಗಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಶಾವಿಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಶಾವಿಗೆ ಉದುದ್ರಾಗಿ ಬಿಡಿಯಾಗಿ ನಮ್ಮಮ್ಮ ಮಾಡೋ ಶಾವಿಗೆ ಥರನೇ ಇದೆ. ಈ ಶಾವಿಗೆ ಕಾಂಬಿನೇಷನ್ ಆಗಿ ನಾಟಿ ಕೋಳಿ ಸಾರು ಅಥವಾ ಈ ಸೀಸನಲ್ಲಿ ಸಿಗುವಂಥ ಇದ್ಕಿದವರೆ ಬೇಳೆ ಸಾರು ಅಥವಾ ಕಾಯಿ ಹಾಲು ಈ ಥರ ಯಾವುದನ್ನೇ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಇದ್ದಕ್ಕಿದ್ದಾಗೆ ಮನೆಗೆ ನೆಂಟರು ಬಂದರೆ ಅಂಗಡಿಗೆ ಹೋಗಿ ಸಾಮಾನು ತರಬೇಕು ಅಥವಾ ಸಾಮಾನು ತರೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ತಿಯಾದ ಸ್ವೀಟ್ ಮಾಡ್ಕೊಡ್ಬೋದು. ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಈಗ ನೋಡಿ ಒತ್ತು ಶಾವಿಗೆ ಅಥವಾ ಅಕ್ಕಿ ಶಾವಿಗೆ ಕಾಯಲು ತಿನ್ನೋದಕ್ಕೆ ರೆಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.